ಅದಕ್ಕೆ ಮನೆಯಾಗಿದ್ದರೆ ಅವ್ವ ಇದ್ದಂಗೆ ಅಂತ ನೀವಿದ್ದಾಗೆಲ್ಲ ನಾನು ತಲೆ ತಗ್ಗಿಸ್ಕೊಂಡೇ ಓಡಾಡ್ತಿದ್ದೆ. ಅದು ಗೌರವ. ಆದರೆ ನೀವದನ್ನ ಭಯ ಅಂತ ತೆಪ್ಪಾಗಿ ತಿಳ್ಕೊಬಿಟ್ಟಿದ್ರಿ. ನಿಮ್ಮ ಮಾತನ್ನ ನಾನು ಕೇಳ್ತಿದ್ದೆ, ಆದರೆ ನಂಬ್ತಿದ್ದೆ ಅಂತ ನೀವು ತೆಪ್ಪಾಗಿ ಲೆಕ್ಕ ಹಾಕೋಬಿಟ್ಟಿದ್ರಿ. ಅದಕ್ಕೆ ನಾನು ನಿಮ್ಮ ಪರವಾಗಿ ಮಾತಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ನಿಮ್ಮ ಸ್ವಾರ್ಥಕ್ಕೆ ನನ್ನ ಬಳಸ್ಕೊಬಿಟ್ರಿ. ನನ್ನ ಜೀವನದಾಗ ಮಾಡಿದ ಒಂದೇ ಒಂದು ದೊಡ್ಡ ತೆಪ್ಪು ಅಂದರೆ ನಿಮ್ಮನ್ನ ತಾಯಿಯಾಗಿ ನೋಡಿದ್ದು. ಛೇ, ಅದಕ್ಕೆ ನೀವು ಈ ಉಯ್ಯಾಲೆ ಮೇಲೆ ಕೂತ್ಕೊತೀರ ಅನ್ನೋ ಒಂದೇ ಒಂದು ಗೌರವಕ್ಕೆ ನಾನು ಯಾವತ್ತೂ ಇದ್ರ ಮೇಲೆ ಕೂತಿರಲಿಲ್ಲ. ಸಂದಾಗೆ ಐತೆ ನೋಡಿ, ಮರ ಐತೆ, ಕಬ್ಬಣ ಐತೆ, ಜೊತೆಗೆ ಮನಸ್ಸನ್ನ ಕೂರಿಸ್ಕೊಂಡು ತೂಗಾಡಿಸ್ತೈತೆ ನೋಡಿ. ಮರ ಯಾಕೆ ನಾನು ಭಾರ ಹೊತ್ಕೊಂಡು ತೂಗಾಡಿಸ್ಬೇಕು ಅನ್ನೋಕ್ಕಿಲ್ಲ, ಹಂಗೆ ಈ ಕಬ್ಬಣ ಯಾಕೆ ನಾನು ಭಾರ ತಡಿಬೇಕು ಅಂತ ತಕರಾರು ಮಾಡೋಕ್ಕಿಲ್ಲ ಅಲ್ವರ. ಒಂದು ಕುಟುಂಬ ಅಂದರೂ ಹಂಗೆಯ, ಎಲ್ಲರೂ ಒಟ್ಟಿಗೆ ನಿಂತರೆ ಏಟೇ ಭಾರ ಇದ್ರೂ ತಡಿಬೋದು. ಆದರೆ ಆ ಕುಟುಂಬದಲ್ಲಿ ಯಾರ ಒಬ್ಬರು ನನಗೆ ಯಾಕೆ ಬೇಕಿದೆಲ್ಲ ಅಂತ ಸ್ವಾರ್ಥಿ ಆದರೂ ಅಷ್ಟೇ, ಮುಗಿದೋಯ್ತು. ಆ ಕುಟುಂಬ ಅಲ್ಲಿಗೆ ಸರ್ವನಾಶ ಆಗೋಯ್ತದೆ. ನೀವು ಸ್ವಾರ್ಥಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಯಾನೆ ಸಮಯ ಆಗೋಯ್ತು. ಅದಕ್ಕೆ ನೋಡಿ, ನಿಮ್ಮ ಮಾತು ಕೇಳಿಸ್ಕೊಳಕ್ಕೆ ನಾನು ಇಲ್ಲಿ ಕುಂತಿಲ್ಲ. ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ. ಈ ದಿವಸ ಎಲ್ರೂ ನಿಮ್ಮ ಕೈ ಕೆಳಗೆ ಮಡಿಕೊಂಡು ಆಟ ಆಡ್ಬಿಟ್ರಿ. ಈ ಕಡೆ ಸುತ್ತು ನಿಮ್ಮ ಆಟ ಮುಗಿಯೋ ಸುತ್ತು. ನಮ್ಮ ಮನೆ ಗೌರವನ ಕಳೆದು ಒಂದಾದ್ಮ್ಯಾಕ್ ಒಂದು ನೀಚ್ ಕೆಲಸಗಳನ್ನ ಮಾಡ್ತಾ ಬಂದಿರೋ ನಿಮ್ನ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಕ್ಕಿಲ್ಲ. ನೀವು ನನ್ನ ಕ್ಷಮಿಸ್ತಾ ಇದ್ರೆ ಏನಂತೆ? ಪೆದ್ದ ಭಾವ. ನೋಡಿ, ಎಲ್ಲಿ ಯಾವಾಗ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ಸಂದಾಗ ಗೊತ್ತು ಅನ್ನೋದು ಈ ದಿವಸ ನಮಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ತಪ್ಪಿಸ್ಕೊಳ್ತಿದ್ರಿ. ಈಗ ನನಗೆ ಗೊತ್ತಾಗೈತಲ್ಲ, ಇನ್ನು ಮ್ಯಾಕೈತೆ. ಪಾದ ಮಡಗಿ ಜಾಗದಾಗೆಲ್ಲ ಪಟಾಕಿ, ನಿಲ್ಲಕ್ಕೂ ಆಗಬಾರ್ದು, ಓಡಕ್ಕೂ ಆಗಬಾರ್ದು. ಮಗಳು, ನನ್ನ ಮಗನ ಬಾಯ್ ಬಿಡಲ್ಲ. ಹೇಳೋ ಹೇಳೋ, ಬಗಳಲ್ಲೇ ಬಗಳ ನನ್ನ ಮಗನ. ಸರ್ ಸರ್ ದಯವಿಟ್ಟು ನಿಲ್ಲಿಸಿ, ನಾನು ನಿಜ ಹೇಳ್ತೀನಿ. ಬಗಳ ಹೇಳೋ. ಹೇಳ್ತೀನಿ. ಕಾನ್ಸ್ಟೇಬಲ್, ನೀವು ಹೇಳೋದೆಲ್ಲ ರೆಕಾರ್ಡ್ ಮಾಡ್ಕೊಳ್ರಿ. ಮೊದಲು
ಅಪ್ಪಣ್ಣ ಸಾಹೇಬ್ರನ್ನ ಹುಡುಕೊಂಡು ಹೋಗಿದ್ದು ನಾನೇ. ಅವ್ರ ಹತ್ರ ಸಹಾಯ ಕೇಳಕ್ಕೆ ಹೋದೆ. ಜಾಗನ ಡಿನೋಟಿಫೈ ಮಾಡಿ ಅಂತ ಕೇಳ್ಕೊಂಡೆ. ಆದರೆ ಅವರು ಒಪ್ಪಲಿಲ್ಲ. ನನ್ನ ಅವಮಾನ ಮಾಡಿ ಆಚೆ ಹಾಕಿದ್ರು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಗ ನನಗೆ ಒಂದು ಕಾಲ್ ಬಂತು. ಯಾರು ಅಂತ ನೋಡಿದ್ರೆ ನಂದಿತಾ. ಅಪ್ಪಣ್ಣವ್ರ ಎರಡನೇ ಸೊಸೆ ನಂದಿತಾ ನನಗೆ ಫೋನ್ ಮಾಡಿ ಡೀಲ್ನ ಮುಗಿಸ್ಕೊಡೋದಾಗ ಹೇಳಿದ್ರು. ಅದಕ್ಕೆ ರಿಟರ್ನ್ ಆಗಿ ಒಳ್ಳೆ ಜಾಗನ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಮಾಡು ಅಂತ ಹೇಳಿದ್ರು. ಇದಕ್ಕೆಲ್ಲ ನಾನು ಒಪ್ಕೊಂಡೆ. ನಮಗೆ ಸಹಾಯವಾಗಿ ಅಪ್ಪಣ್ಣವರ PA ರಾಜೀವ ಅವನ್ನ ನಂದಿತ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಕೆಲಸ ನಾವು ಸಾಧಿಸ್ಕೊಂಡು ಅವನು ಯಾವಾಗ ಸರೆಂಡರ್ ಆಗಬೇಕು ಅಂತ ಸಿದ್ಧ ಆದ್ನೋ ಅವನನ್ನು ಮುಗಿಸ್ಬೇಕು ಅಂತ ರೌಡಿಗಳನ್ನ ಕಳಿಸ್ದೆ. ಒಪ್ಕೊಳ್ತೀನಿ ಸರ್, ನಾನು ಮಾಡಿದ ತಪ್ಪು. ಅವ್ರು ಹೊಡಿಬೇಡಿ, ಕ್ಷಮಿಸ್ಬಿಡಿ. ಏ ಕಾನ್ಸ್ಟೇಬಲ್, ನನ್ನ ಮಕ್ಕಳನ್ನ ಬಿಡಬಾರ್ದು. ಎಲ್ಲೇ ಇದ್ರೂ ಹುಡುಕಿ ಎತ್ತಾಕೊಂಡು ಬರಬೇಕು. ನೈಟ್ ಟೀಮ ರೆಡಿಯಾಗಿರಕಳ್ರಿ. ರಾಮ, ನಿಮ್ಮ ಅತ್ತಿಗೇನು ಮಾತಾಡ್ಸ್ಕೊಂಡು ಬರ್ತಿದ್ಯಾ? ಹ್ಞೂ ಶಾರದವ, ಸ್ಟೆಪ್ಪೆಲ್ಲ ಮಾಡಿದ್ರು ಏಟು ದಿಮಾಕಲ್ಲಿ ಮಾತಾಡ್ತಾವ್ರೆ ಗೊತ್ತಾ? ಹುಟ್ಟುಗುಣ ಸುಟ್ಟರು ಹೋಗೋಕ್ಕಿಲ್ಲ. ಆದರೆ ನನ್ನ ಹುಟ್ಟುಗುಣ ಹೊಂಟೋಯ್ತಲ್ಲ ಶಾರದವ. ಮೊದಲಿಂದನೂ ಅತ್ತಿಗೆ ಅಂದರೆ ತಾಯಿ ಹೆಂಗೆ ನೋಡ್ತಿದ್ದವು ನಾನು. ಈಗ ಅವ್ರನ್ನೇ ಎದುರಾಕೊಳ್ಳಂಗೆ ಆಗೋಯ್ತಲ್ಲ ಶಾರದವ. ತೆಪ್ಪು ನಿಂದಲ್ಲ ರಾಮ, ನೀನು ಯಾಕೆ ಬೇಸರ ಮಾಡ್ಕೋತೀಯ? ಬಿಡು, ಅವ್ರವ್ರು ಮಾಡಿದ ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ. ಅದಿರಲಿ, ಸಾಹೇಬರು ಯಾವಾಗ ಬಿಡುಗಡೆ ಆಗ್ತಾರೆ ಏನನ್ನ ಗೊತ್ತಾಯ್ತಾ? ಬರ್ತಾರೆ ಶಾರದವ, ಅಪ್ಪಯ್ಯ ಆದಷ್ಟು ಬಿರ್ನೆ ಬರ್ತಾರೆ. ನಮಗೆ ಬೇಕಾದವ್ರೇನೆ ನಮ್ಮ ಸುತ್ತ ಮುಳ್ಳಿನ ಗಿಡದ ಥರ ಬೆಳ್ಕೊಂಡು ಅಪ್ಪಯ್ಯನ ಒಳಗಾಕ್ಸವ್ರೆ. ಆದರೆ ಈಗ ನಮಗೆ ಸಿಕ್ಕಿರೋ ಸಾಕ್ಷಿನ ಬಳಸ್ಕೊಂಡು ಆ ಮುಳ್ಳಿನ ತಂತಿನೆಲ್ಲ ಕಿತ್ತಾಕ್ಬೇಕು. ಯಾಕೆ ಶಾರದವ, ಯಾಕೆ ಸಪ್ಕಾಗೋದೆ? ಮೊದಲಿಂದಾನು ನಾನುವೇ ನಂದಿತನ ಖಂಡಿಸ್ಬೇಕಾಗಿತ್ತು ಕಲ. ಇಷ್ಟ ಗೊತ್ತಿದ್ರೂ ಮನೆಗೆ ತೊಂದರೆ ಆಗಬಾರ್ದು ಅಂತ ಸುಮ್ಕೆ ಇಲ್ಲಣ್ಣ, ಇವ್ನು ಸೋಡಾ ತರ್ತೀನಂತ ಹೋದವ್ನು ಇನ್ನೂ ಬಂದಿಲ್ಲ. ಲವ್ ಆಡೋ ಲವ್, ನನಗಿಲ್ಲಿ ಜೋಕರ್ ಬಂದಿಲ್ಲ ಅಂತ ನಾನು ಟೆನ್ಷನಲ್ಲಿದ್ದೀನಿ. ಸೋಡಾ ಅಂತೆ, ಸುಕ್ಕ ಬಿಟ್ಕೋ, ಏನಾಗಲ್ಲ. ಅಯ್ಯೋ, ಸುಕ್ಕ ಕೊಡಿದ್ರೆ ಕರಳು ಡ್ಯಾಮೇಜ್ ಆಯ್ತದಣ್ಣ. ಬರೀ ಕರಳು ಅಷ್ಟೇ ಅಲ್ವೋ ನನ್ನ ಮಕ್ಕಳ್ರ, ಇಡೀ ಬಾಡಿನೇ ಡ್ಯಾಮೇಜ್ ಆಗುತ್ತೆ ಇವಾಗ ನಿಮಗೆ. ನಡೀರಲ್ಲೇ ನನ್ನ ಮಕ್ಕಳ್ರ. ಸ್ಟೇಷನಲ್ಲಿ ನಿಮಗೆ ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಕಾನ್ಸ್ಟೇಬಲ್ ಹೇಳ್ಕೊ ಬಂದ್ರಿ. ಗುಡ್, ವೆರಿ ಗುಡ್ ಸರ್. ಯಾ, ನಂಗೆ ಏನಿದ್ರು ಅಪ್ಡೇಟ್ ಮಾಡಿ.
ನನಗೆ ವಾರ್ನ್ ಮಾಡಿ ಹೋಗ್ತಾನೆ. ನಾನು ಸಿಕ್ಕಾಕೊಳ್ತೀನಿ ಅಂತ ಅಷ್ಟು ದಿಮಾಕಲ್ಲಿ ಹೇಳ್ತಾನೆ. ಲೋ ಕೋಣ, ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಎಲ್ಲಿ ಹಾಳಾಗೋದ ಇವನು? ಫೋನ್ ಪಿಕ್ ಮಾಡ್ತಿಲ್ಲ. ಕಿರುತೆರಲಿ ಪ್ರಪ್ರಥಮ ಬಾರಿಗೆ ನಮ್ಮತ್ತಿಗೆ ಮಾಡಿದ ತೆಪ್ಪಿಗೆಲ್ಲ ಶಿಕ್ಷೆ ಅನುಭವಿಸ್ತಾರೆ. ನೋಡ್ತಾ ಇರಿ ಅತಿ ಶೀಘ್ರದಲ್ಲಿ. ಇಲ್ಲ, ನಾನ್ ಸಿಕ್ಕಾಕೊಳ್ಳೋದಿಲ್ಲ. ರೇ, ಈ ನನ್ನ ಮಕ್ಳಿಗೆ ಈಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ರೀ. ಚೇರ್ ಮೇಲೆ ಕಟ್ಟಾಕ್ರಿ. ಅದು ಹೆಂಗೆ ಬಾಯ್ ಬಿಡಲ್ಲ ಅಂತ ನಾನು ವಿಚಾರಿಸ್ತೀನಿ. ರೇ, ಈ ನನ್ನ ಮಕ್ಕಳು ಅದೇನು ಬೊಗಳ್ತಾರೆ ಅಂತ ರೆಕಾರ್ಡ್ ಮಾಡ್ಕೊಳ್ರಿ. ಮಗಳ ಅವನು ಯಾಕೋ ನಮಗೆ ಮೋಸ ಮಾಡೋ ಹಾಗೆ ಕಾಣ್ತಾನೆ. ತೊಂದರೆ ಕೊಟ್ಟರು ಕೊಡ್ಬೋದು. ಮುಗಿಸ್ಬಿಡಿ. ಏಯ್, ಈ ನನ್ನ ಮಕ್ಕಳ ಮೇಲೆ ಗಮನ ಇರಲಿ. ಏನು ಬರೋಕೆ ಹೇಳೋದಂತಲ್ಲ? ನಿನಗೆ ನಾನು ಯಾಕೆ ಕರೆದೆ ಅನ್ನೋದು ಗೊತ್ತಿಲ್ಲ ಅಲ್ವಾ? ಹೆಂಗ್ ಮಂಜ ನಿನ್ನಿಂದ ಯಾವುದೇ ಯೋಚನೆ ಇಲ್ಲದೆ ಇರೋಕ್ಕಾಯ್ತೈತೆ? ನೋಡಿ ಮೇಡಮ್, ಈಗಿನ ಪರಿಸ್ಥಿತಿ. ನಾನುವೇ ನನ್ನ ಪರಿಸ್ಥಿತಿ ಬಗ್ಗೆನೇ ಮಾತಾಡ್ತಿರೋದು ಮಂಜ. ನಾವು ಅಪ್ಪ ಇಂಥ ದಿನ ವಿಷಯ ಮುಚ್ಚಿಟ್ಟು ಕುತ್ಕೊಳ್ಳುವಾಗ ಪ್ರಾಣ ಹೊಂಟೋಯ್ತದೆ. ಯಾವಂದು ಫೋಟೋ ತೋರಿಸಿ ಓಕೆನಾ ಅಂತ ಕೇಳುವಾಗ ಏನಂತ ಹೇಳಿ? ಏನು ಹೇಳಿ ಅಂತಂದರೆ ಬೇಡ ಅನ್ನಿ, ಮಂಜುನ ಇಷ್ಟಪಡ್ತೀನಿ ಅಂತ ಹೇಳಿ. ಓಹೋ ದೊರೆ, ಹಂಗಾರೆ ನೀನು ಬಂದು ನಮ್ಮಪ್ಪ ಅಂತ ಮಾತಾಡೋಕ್ಕಿಲ್ಲ ಅಲ್ವಾ? ನಾನೇ ಮಾತಾಡಬೇಕು ಅಲ್ವಾ? ನಾನೆಲ್ಲಂಗಂದೆ. ಈಗ ಸಾಹೇಬ್ರಿಗೆ ಹಿಂಗೆ ಆಗೈತೆ, ನಿಮಗೆ ಗೊತ್ತು ದೊಡ್ಡ ಮನೇಲಿ ಎಷ್ಟು ಕಷ್ಟ ಐತೆ ಅಂತ. ಇಂಥ ಸಮಯದಾಗೆ ನಾನು ಹೆಂಗೋಗಿ ರಾಮಣ್ಣಂತವ ಮಾತಾಡಲಿ? ರಾಮಣ್ಣ ಯಾಕೆ ಬೇಕು ಮಂಜ? ಅವ್ರಿಗೆ ತೊಂದರೆ ಕೊಡೋದು ಬೇಡ. ನೀನು ಬಾ, ನಾನು ನಿನ್ನ ಜೊತೆ ನಿಲ್ತೀನಿ. ಇಬ್ಬರು ಮಾತಾಡಿ ಅಪ್ಪ ಏನು ಒಪ್ಸೋಣ. ನಾನು ಮಾತ್ರ ಬಂದರೆ ನಂಗೆ ಸಂದ ಗೊತ್ತು, ನಿಮ್ಮ ಅಪ್ಪಯ್ಯ ಒಪ್ಕೊಳ್ಳೋಕ್ಕಿಲ್ಲ. ಸಾಹೇಬ್ರು ಅಥವಾ ರಾಮಣ್ಣ ಬರಲೇಬೇಕು. ಹೊಸಿ ಕಾಯು ಮೈರಿ. ಇದು ಏಟಂತ ಕಾಯ್ಬೇಕು? ನಿನ್ನ ನಡಿ, ಈಗಲೇ ಹೋಗಿ ಮಾತಾಡಮ್ಮ. ಅಯ್ಯೋ, ಹಿಂಗೆ ಹಠ ಮಾಡಿದ್ರೆ ಹೆಂಗೆ ಅನ್ನೋವ್ರೆ? ಯಾಕೆ ನೀವು ಅರ್ಥ ಮಾಡ್ಕೊತಿಲ್ಲ? ಹಠ ಮಾಡಿದ್ರೆ ಏನು ಸಿಗಕ್ಕಿಲ್ಲ ಮಂಜ. ನೀನು ಹಿಂಗೆ ಇದ್ರೆ ನನ್ನ ಕಳ್ಕೊಬೇಕಾಯ್ತದೆ ಅಷ್ಟೇ.
ಸರಿ ಬಿಡಿ, ಅದೇನು ಬರ್ತೈತೋ ಅದೇ ಆಯ್ತೈತೆ. ಸಾರಿ, ಅದು ಮಾತಾಡ್ಬೇಡ. ಅನೋರೇ, ಎಲ್ಲದಕ್ಕೂ ಇನ್ನೊಬ್ರನ್ನ ಅವಲಂಬಿಸಿದ್ರೆ ಜೀವನದಾಗೆ ಸಾನೆ ಕಳ್ಕೊಂತೀಯ ಮಂಜ. ನಾನು ನಿಂತ್ಕಡೆ ಅನು ಮೇಡಮ್, ನಿಂತ್ಕಡೆ ಮೇಡಮ್, ನಿಂತ್ಕಡೆ. ಒಂದು ದಮ್ ತೊಂಬರ.